JMS ಅನ್ನೋ ಸಂಘಟನೆಯ ಒಂದು ಭಾಗವಾಗಿದ್ದ ಹೆಂಗಸು ಗಂಗಮ್ಮ. ಆಕೆಯನ್ನ ಅವಳ ಮನೆಯಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಬರ್ಬರವಾಗಿ ಕೊಲೆ ಮಾಡಿದ್ರು. ಅದರಲ್ಲಿ ಮಂಟೆ ಲಿಂಗಯ್ಯ ಸೇರಿದ ಹಾಗೆ 24 ಜನ ಆರೋಪಿಗಳು. ಅದರಲ್ಲಿ 3 ಜನ ತಲೆಮರೆಸ್ಕೊಂಡ್ರು, 2 ಸತ್ತೋದ್ರು, ಇನ್ನೊಬ್ಬ ಪೊಲೀಸರ ಕೈಯಿಂದ ತಪ್ಪಿಸ್ಕೊಂಡ. ಉಳಿದ ಹಾಗೆ 18 ಜನರಿಗೆ ಮೈಸೂರಿನ 4ನೇ ಹೆಚ್ಚುವರಿ ಜಿಲ್ಲಾ ಹಾಗೂ ಸೆಷನ್ಸ್ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಕೊಟ್ಟಿದೆ. ಆದರೆ ಅದನ್ನ ಮಂಟೆ ಮತ್ತು ತಂಡ ಇವತ್ತಿಗೂ ಒಪ್ಕೋತಾ ಇಲ್ಲ. ಹೀಗೆ ನಿರಪರಾಧಿಗಳಿಗೆ ಶಿಕ್ಷೆಯಾಗ್ತಿದೆ ಅಂತ ಮಂಟೆ ಲಿಂಗಯ್ಯ ಕೂಡ ಹೇಳ್ತಾನೆ. ಉಳಿದ 17 ಜನರ ಬಗ್ಗೆ ಇವನು ಮಾತಾಡದೆ ಇದ್ರು ತಾನಂತೂ ಅಪರಾಧಿ ಅಲ್ಲ ಅಂತಾನೆ. ಇವನ ಪ್ರಕಾರ ಇಡೀ ಕೇಸು ತೀರ್ಪು ಎಲ್ಲವೂ ಒಂದು ಷಡ್ಯಂತ್ರ. ನಿರಪರಾಧಿಯನ್ನ ಈ ಕೇಸಿಗೆ ನಾನು ಸೇರಿಸಬೇಕಾದ್ರೆ ಬಲಾಢ್ಯ ಮಂತ್ರಿಗಳ ಮೇಲೆ ನಾನು ಅಟ್ರಾಸಿಟಿ ಕೇಸ್ ಹಾಕಿದ್ದೆ. ಇದರಲ್ಲಿ 8.5 ಕೋಟಿ ರೂಪಾಯಿನ ಮಿಸ್ಯೂಸ್ ಮಾಡಿರೋ ಸೆಂಟ್ರಲ್ ಮಿನಿಸ್ಟ್ರು ಒಬ್ಬ ಚೇರ್ಮನ್ ಆಗಿ ನಾನು ವೈಸ್ ಚೇರ್ಮನ್ ಆಗಿದ್ದೇನೆ. ಅದರಲ್ಲಿ ನಾನು ಅವ್ರ ಮೇಲೆ ದಾವಾ ಹುಡ್ಕೊಂಡಿದ್ದೇನೆ. ಇವರು ಮತ್ತು ಒಬ್ಬ ಕ್ಲಾಸ್ 1 ಆಫೀಸರ್ನ ಬೂಟ್ಕಾಲ್ನಲ್ಲಿ ಜಾತಿ ಹಿಡಿದು ಬೈದಿದ್ದರಿಂದ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ದೆ. ಆದ್ದರಿಂದ ನಾನು 40 ವರ್ಷದ ವಿದ್ಯಾರ್ಥಿ ಜೀವನದಿಂದಲೂ ಸೋಷಿಯಲ್ ಜಸ್ಟಿಸ್ ನಿಯಮ ಇಟ್ಕೊಂಡು ಸಮಾಜವಾದಿ ಹಿನ್ನೆಲೆ ಬರ್ತಿದ್ದವನು. ಮಂಟೆಯ ಪ್ರಕಾರ ಒಬ್ಬ ಸಮಾಜವಾದಿ ದಲಿತ ನಾಯಕನಿಗೆ ಅನ್ಯಾಯ ಆಗಿದೆ. ಹಾಗಾದ್ರೆ ಗಂಗಮ್ಮನ ಕೊಲೆಯಲ್ಲಿ ಈತನ ಕೈವಾಡ ಇಲ್ಲವಾ? ಈತನ ವಿರುದ್ಧ ಕೋರ್ಟ್ನಲ್ಲಿ ಸಾಬೀತಾದ ಸಾಕ್ಷಿಗಳೆಲ್ಲ ಸುಳ್ಳ? ಅದರಲ್ಲೂ ಕೊಲೆಯಲ್ಲಿ ಸ್ವತಃ ಭಾಗಿಯಾಗಿ ನಂತರ ಅಪ್ರೂವರ್ ಆದ ಹುಡುಗ ಶಂಕರ್ ಬಿಚ್ಚಿಟ್ಟ ವಿಷಯಗಳೆಲ್ಲ ಸುಳ್ಳ? ಇವನು ಯಾರು ಅಂತಲೇ ಗೊತ್ತಿಲ್ಲ. ಇವನು ಅಪ್ರೂವರ್ ಅಂತ ನಿರ್ಮಾಣ ಮಾಡಿ ನಮ್ಮ ಮನೆಗೆ ಹೋಗಿದ್ದೀನಿ ಅಂತ ಹೇಳ್ತೇನೆ. ಮನೇಲಿ ಎಷ್ಟು ಅಂಗಡಿ ಅವೆ, ನನ್ನ ಬಾಗಿಲು ಎತ್ತಾಗಿದೆ ಅಂದ್ರೆ ಹೇಳೋಕೆ ಬರೋಲ್ಲ. 4 ವರ್ಷ ಇವ್ರ ಜೊತೆಗಿದ್ದೆ ಅಂತ ಹೇಳ್ತಾನೆ, ಹೇಳ್ಸವ್ರೆ. ಆದರೆ ಇವನು ನಮ್ಮ ತಂದೆ ತಾಯಿ ಹೆಸರು ಯಾರು, ನಮ್ಮ ಅಣ್ಣ ತಮ್ಮಂದಿರು ಯಾರು ಅಂತ ಗೊತ್ತಿಲ್ಲ ಅವನಿಗೆ. ಮತ್ತು ಈ ಸಂಘದಲ್ಲಿ ನಾನಿದ್ದೀನಿ ಅಂದರೆ ಸೆಕ್ರೆಟರಿ ಯಾರು, ಪ್ರೆಸಿಡೆಂಟ್ ಯಾರು ಅಂದರೆ ಹೇಳೋಕೆ ಬರಲ್ಲ. ಅದ್ಯಾಕೆ ಬರಬೇಕು? ಯಾವಾಗ, ಹೆಂಗೆ, ಯಾರ್ಯಾರು ಸೇರ್ಕೊಂಡು ಗಂಗಮ್ಮನ್ನ ಕರ್ಕೊಂಡು ಹೋಗಿ ಕೊಲೆ ಮಾಡಿದ್ರು ಅನ್ನೋದಷ್ಟನ್ನ ಅವನು ಸರಿಯಾಗಿ ಹೇಳಿದ್ರೆ ಸಾಕಲ್ವಾ? ಆದ್ರೆ ಮಂಟೆ ಗಂಗಮ್ಮ ಕೊಲೆಯಾಗಿರೋದೇ ಸುಳ್ಳು ಅನ್ನೋ ಹಂಗೆ ಮಾತಾಡಿದ್ದ. ಇದೇ ಥರ ಒರಿಸ್ಸಾದಲ್ಲಿ ಲೂಧಿಯಾನದಲ್ಲೂ ಒಬ್ಬ ಜಸ್ಬೀರ್ ಸಿಂಗ್ ಕೊಲೆ ಆಗಿದ್ದಾನಂತ ಸುಳ್ಳು ಹೇಳಿ ಪೊಲೀಸ್ನವರು, ಡಾಕ್ಟರು ಸಾಕ್ಷಿಗಳಲ್ಲಿ ಹೇಳಿ 5 ಜನಕ್ಕೆ ಹೋರಾಟಗಾರರಿಗೆ ಶಿಕ್ಷೆ ಕೊಟ್ಟಿದ್ರು. 5 ವರ್ಷದ ಮೇಲೆ ಜಸ್ಬೀರ್ ಸಿಂಗ್ ಇನ್ನೊಂದು ರಾಜ್ಯದ ದರೋಡೆ ಕೇಸಲ್ಲಿ ಸಿಕ್ಕಿದ. ಅವ್ನು ಸತ್ತಿಲ್ಲ ಅಂತ ಕೋರ್ಟ್ಗೆ ತಿಳಿಯೋದ್ರೊಳಗೆ 5 ವರ್ಷ ಆಗ್ಬಿಟ್ಟಿತ್ತು ಆ ಜೀವಾವಧಿ ಶಿಕ್ಷೆ ಅವ್ರಿಗೆ. ಅದರಲ್ಲಿ 2 ಆತ್ಮಹತ್ಯೆ ಮಾಡ್ಕೊಂಡಿದ್ರು. 2 ಆಮೇಲೆ ಬಿಟ್ಟಾದ ಮೇಲೆ ಅವ್ನು ಸಿಕ್ಕಿದ ಮೇಲೆ ಈ ಸಾಕ್ಷಿ ಹೇಳಿದವ್ರಿಗೆ, ಕೋರ್ಟು ಶಿಕ್ಷೆ ಕೊಟ್ಟವ್ರಿಗೆ, ಈ ರಾಜಕಾರಣಿಗೆ ಸರ್ಕಾರ ತಪ್ಪು ಅಂತ ಹೇಳ್ಕೊಂಡು ಅವ್ರ ಮನೆಗೆ ಒಬ್ಬೊಬ್ರಿಗೆ 25 ಲಕ್ಷ ಕೊಟ್ಟು ಜನ ಹೋರಾಟ ಆಯಿತು. ಈತ ತಪ್ಪು ಮಾಡೇ ಇಲ್ಲ, ಗಂಗಮ್ಮ ಸತ್ತೇ ಇಲ್ಲ ಅಂದಿದ್ರೆ ಜನ ಹೋರಾಟ ಮಾಡ್ತಿದ್ರು. ಯಾವ ಸ್ಟ್ರೈಕ್ ಆದ್ರೂ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಸಾವಿರಾರು ಜನರನ್ನ ಸೇರಿಸ್ತಿದ್ದ ಲೀಡರ್ ಪರವಾಗಿ ಖಂಡಿತವಾಗಿಯೂ ಜನ ಸೇರ್ತಿದ್ರು. ದಲಿತರ ಉದ್ಧಾರಕ ಅನ್ನೋ ಹಣೆಪಟ್ಟಿ ಹಾಕೊಂಡವನ ಹಿಂದೆ ಕೊನೆ ಪಕ್ಷ ಅವನ ಜನಾಂಗದ ಜನ ಆದ್ರೂ ಬರ್ತಿದ್ರು. ಆದ್ರೆ ಅವರೆಲ್ಲರಿಗೂ ಮಂಟೆ ಏನು ಅನ್ನೋದು ಗೊತ್ತಿದೆ. ಇವನು ಮಾಡಿದ ಉದ್ಧಾರ ಎಂಥದ್ದು ಅನ್ನೋದರ ಅರಿವಿದೆ. ಈತನ AJMS ಸಂಘಟನೆಯಿಂದ ಸಪರೇಟ್ ಆಗಿ ಹೊರಗೆ ಬಂದವರು ಅಲ್ಲಿ ನಡೀತಿದ್ದ ಅನ್ಯಾಯದ ಬಗ್ಗೆ ಮಾತಾಡ್ತಾರೆ. ಅದು ಅಲ್ಲದೆ ಗಂಗಮ್ಮನ ಕೊಲೆಯನ್ನ ಈ ದಲಿತ ಲೀಡರೇ ಮಾಡಿಸ್ದ ಅನ್ನೋದಕ್ಕೆ ಸಾಲಾಗಿ ಸಾಕ್ಷಿಗಳು ಸಿಗ್ತವೆ. ಅಷ್ಟೆಲ್ಲ ಆದಮೇಲೆ ಕೂಡ ಮಂಟೆ ಲಿಂಗಯ್ಯ ತನ್ನನ್ನ ತಾನು ಮರ್ಯಾದಾ ಪುರುಷೋತ್ತಮ ಅಂತಾನೆ ಹೇಳ್ಕೊಳ್ಳೋದು. ಅದೆಲ್ಲದರ ಬಗ್ಗೆ ನಾಳಿನ ಎಪಿಸೋಡ್ನಲ್ಲಿ ಹೇಳ್ತೀವಿ. ಮಂಟೆ ಲಿಂಗಯ್ಯನಿಗೆ ಶಿಕ್ಷೆ ಆಗಿದೆ ಅನ್ನೋ ಸುದ್ದಿ ಕೇಳಿ ಅದೆಷ್ಟು ಜನರ ಕಣ್ಣಲ್ಲಿ ನೀರು ತುಂಬಿಕೊಂಡ್ರೋ ಗೊತ್ತಿಲ್ಲ. ಆದರೆ ಹೊಟ್ಟೆ ತುಂಬ ಹಾಲು ಕುಡಿದವರು ಮಾತ್ರ ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲ ಆತನಿಂದ ಒಂದಲ್ಲ ಒಂದು ರೀತಿ ವಿನಾಕಾರಣ ಹಿಂಸೆಗೊಳಗಾದವರು. ಮಂಟೆ ಲಿಂಗಯ್ಯ ತನ್ನ ಸಂಘದ ಸದಸ್ಯರನ್ನ ಹೇಗೆಲ್ಲ ಯೂಸ್ ಮಾಡ್ಕೊಂಡ, ಅದರಲ್ಲೂ ಅಸಹಾಯಕ ಹೆಂಗಸರನ್ನ ಅದು ಹೇಗೆ ನಡೆಸ್ಕೊಂಡ ಅನ್ನೋದೆಲ್ಲ ದೊಡ್ಡ ಕಥೆ. ಅದಕ್ಕೆ ನಾಳಿನ ಎಪಿಸೋಡ್ನಲ್ಲಿ ನೀವು ಮಿಸ್ ಮಾಡ್ಕೊಳ್ದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ರಿಪೋರ್ಟರ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.